ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ ಇವತ್ತು ಸ್ಪಾಟ್ 11-12 ನಲ್ಲಿ ನಡೆಯಲಿದೆ ಶೋಧ ಕಾರ್ಯ. ಒಂದು ದಿನದ ಬ್ರೇಕ್ ಬಳಿಕ ಮತ್ತೆ ಕಾರ್ಯಾಚರಣೆಗೆ ಇಳಿದಿರೋ ಎಸ್ಐಟಿ. ಧರ್ಮಸ್ಥಳದ ಸ್ಪಾಟ್ ನಂಬರ್ 6ರ ಮೂಳೆ ರಹಸ್ಯ ಅವಶೇಷಗಳ ವೈಜ್ಞಾನಿಕ ಅನ್ವೇಷಣೆಯೇ ಸವಾಲು. ಡಿಎನ್ಎ ಸೇರಿ ಹಲವು ವಿಧದ ಪರೀಕ್ಷೆ, ಫೊರೆನ್ಸಿಕ್ಗೆ ಚಾಲೆಂಜ್. ಕಳೆದ 5 ದಿನಗಳಿಂದ ದೂರುದಾರ ತೋರಿಸಿದ ಸ್ಥಳಗಳಲ್ಲಿ ನಡೆದಿರೋ ಶೋಧ. ಶವಗಳ ರಹಸ್ಯ ಕೆದಕಲು ನಿತ್ಯ ಅಂದಾಜು 1.5 ಲಕ್ಷ ರೂಪಾಯಿ ಖರ್ಚು. ಒಂದೇ ಸ್ಪಾಟ್ನಲ್ಲಿ ಮಾತ್ರ ಈವರೆಗೆ ಸಿಕ್ಕಿರೋದು ಅವಶೇಷ. ಅನಾಮಿಕ ದೂರುದಾರನ ತಪ್ಪೊಪ್ಪಿಗೆ ಹೇಳಿಕೆ ಆಧಾರದಲ್ಲಿ ಸದ್ಯ ಎಸ್ಐಟಿ ತನಿಖೆ. ಈಗ ಮತ್ತೊಬ್ಬ ದೂರುದಾರ ದಿಢೀರ್ ಪ್ರತ್ಯಕ್ಷ. ಶನಿವಾರ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು 15 ವರ್ಷಗಳ ಹಿಂದಿನ ಕೇಸ್ನ ಬಗ್ಗೆ ಜಯಂಟಿ ಎಂಬವರಿಂದ ದೂರು. ಕೈದಿ ನಂಬರ್ 15528ಗೆ ಇನ್ಮೇಲೆ ಸಿಗಲ್ಲ ಮನೆಯೂಟ. ಸಜಾ ಕೈದಿ ಪ್ರಜ್ವಲ್ ರೇವಣ್ಣಗೆ ಮನೆಯೂಟ, ಬಟ್ಟೆ ಕೊಡೋದಕ್ಕೆ ಬ್ರೇಕ್. ಎಡಿಜಿಪಿ ದಯಾನಂದ್ ಸೂಚನೆಯಂತೆ ಪಕ್ಕಾ ನಿಗಾ ವಹಿಸ್ತಾರೋ ಕಾರಾಗೃಹ ಸಿಬ್ಬಂದಿ. ತನಿಖೆಯ ಸಂದರ್ಭದಲ್ಲಿ ಎಸ್ಐಟಿ ಮೇಲಿರಲಿಲ್ಲ ಒತ್ತಡ. ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಸಾಬೀತಿಗೆ ಡಿಜಿಟಲ್ ಸಾಕ್ಷ್ಯ ಸಂಗ್ರಹ. ನ್ಯೂಸ್ ಫಸ್ಟ್ ಜೊತೆ ಎಸ್ಪಿ ಡಾಕ್ಟರ್ ಸುಮನ್ ಡಿ ಪನ್ನೇಕರ್ ಎಕ್ಸ್ಕ್ಲೂಸಿವ್ ಮಾತು. ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಕೇಸ್, ಮತ್ತಿಬ್ಬರು ಆರೋಪಿಗಳು ಅರೆಸ್ಟ್. ಬಂಧಿತರ ಸಂಖ್ಯೆ 4ಕ್ಕೇರಿಕೆ. ಇನ್ಸ್ಟಾಗ್ರಾಮ್ಗೆ ಬರೆದ ಪತ್ರಕ್ಕೆ ಉತ್ತರ ಬಂದ್ರೆ ಇನ್ನಷ್ಟು ಜನರಿಗೆ ಸಂಕಷ್ಟ ಸಾಧ್ಯತೆ. ಅಧಿಕಾರ ತ್ಯಾಗದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪ. ಸೋನಿಯಾ ಗಾಂಧಿ 2 ಬಾರಿ ಪ್ರಧಾನಿ ಸ್ಥಾನ ತ್ಯಾಗ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಯಾರೂ ಸಣ್ಣ ಅಧಿಕಾರ ತ್ಯಾಗ ಮಾಡ್ತಾ ಇಲ್ಲ. ಸೋನಿಯಾ ಹೊಗಳುತ್ತಲೇ ಎಐಸಿಸಿ ಕಾರ್ಯಾಗಾರದಲ್ಲಿ ಡಿಕೆಶಿ ಮಾತು. ಇಬ್ಬರು ಕಾಂಗ್ರೆಸ್ ನಾಯಕರ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ಸಿಎಂ ಹೆಚ್ಚು ಅಭಿವೃದ್ಧಿ ಎಂದಿದ್ದ ಯತೀಂದ್ರ. ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಎಂದ ಸಚಿವ ಮಹದೇವಪ್ಪ. ಒಂದೇ ತಿಂಗಳಲ್ಲಿ ಇಬ್ಬರ ಹೇಳಿಕೆ, ಸರ್ಕಾರದ ಮೇಲೆ ಎಫೆಕ್ಟ್. ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿರೋ ಬೆನ್ನಲ್ಲೇ ಶಾಕ್. ಗ್ಯಾರಂಟಿಯಿಂದ ರಾಜಕೀಯವಾಗಿ ಲಾಭ ತರಲ್ಲ ಅಂತ ಎಚ್ಚರಿಕೆ ಕೊಟ್ಟ ಸಮೀಕ್ಷಾ ವರದಿ. ಎಚ್ಚೆತ್ತುಕೊಳ್ಳದಿದ್ದರೆ 2028ಕ್ಕೆ ವಿರೋಧ ಪಕ್ಷ ಸ್ಥಾನವೇ ಫಿಕ್ಸ್ ಅಂತ ರಿಪೋರ್ಟ್. ವಿವಿಧ ಬೇಡಿಕೆಗೆ ಆಗ್ರಹಿಸಿ ನಾಳೆ ಸಾರಿಗೆ ನೌಕರರ ಮುಷ್ಕರ. ಇವತ್ತು ಸಿಎಂ ಜೊತೆ ಸಾರಿಗೆ ನೌಕರರ ಸಂಘಟನೆಯ ಮೀಟಿಂಗ್. ಸಿಬ್ಬಂದಿ ಮನವೊಲಿಸಿದ್ರು ಸರ್ಕಾರದ ಮುಂದಿದೆ ಸಾಲು ಸಾಲು ಸವಾಲು. ರಾಹುಲ್ ಗಾಂಧಿ ಪ್ರತಿಭಟನೆಯ ದಿನವೇ ಸಾರಿಗೆ ಮುಷ್ಕರ. ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಸಾರಿಗೆ ನೌಕರರ ಬೇಡಿಕೆ ಒಪ್ಪಿದ್ರೆ ಬೆಟ್ಟದಷ್ಟು ಸವಾಲು, ಒಪ್ಪದೇ ಇದ್ರೆ ತಮ್ಮದೇ ನಾಯಕರ ಮುಂದೆ ಮಾನಹರಾಜು. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಬಸ್ಗಳ ಮೇಲೆ ಸ್ಟಿಕ್ಕರ್. ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ. ವೇತನ ಬಾಕಿ ಪರಿಷ್ಕರಣೆ ಸೇರಿ ತಮ್ಮ ಬೇಡಿಕೆಗಳ ಬಗ್ಗೆ ಜನರಿಗೂ ಬಸ್ಗಳ ಮೂಲಕ ಮಾಹಿತಿ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ 625 ಕೋಟಿ ಅಕ್ರಮದ ಆರೋಪ. ತನಿಖೆ ನಡೆಯುವಾಗ ಅಧಿಕಾರಿ ಸಲ್ಮಾಗೆ ಕಡ್ಡಾಯ ರಜೆ ಕೊಟ್ಟಿದ್ದಕ್ಕೆ ದೂರು ಕೊಡಲು ಜೆಡಿಎಸ್ ಚಿಂತನೆ. ಮುಂದಿನ ಅಧಿವೇಶನದಲ್ಲಿ ಚರ್ಚೆ ನಡೆಸೋದಕ್ಕೆ ತಯಾರಿ. ಮುಸ್ಲಿಂ ಯುವತಿಯನ್ನು ಪ್ರೀತಿಸ್ತಾ ಇದ್ದ ಹಿಂದೂ ಯುವಕನ ಹತ್ಯೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಗವಿಸಿದ್ದಪ್ಪ ನಾಯಕನ ಕೊಲೆಗೈದ ಸಾದಿಕ್ ಆ್ಯಂಡ್ ಗ್ಯಾಂಗ್. ಕೊಪ್ಪಳದ ಬಹುದ್ದೂರು ಬಂಡಿ ರಸ್ತೆಯಲ್ಲಿ ಘಟನೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಿದ್ಧತೆ. ಗಜ ಪಯಣಕ್ಕೆ ವೀರನ ಹೊಸಹಳ್ಳಿ ಸಮೀಪ ಸಕಲ ಸಿದ್ಧತೆ. ಮಧ್ಯಾಹ್ನ 12:30ಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯಿಂದ ಚಾಲನೆ. ಮತ್ತೆ ಚುರುಕುಗೊಂಡ ಮುಂಗಾರು. ಹವಾಮಾನ ಇಲಾಖೆಯಿಂದ ಅಲರ್ಟ್. ಈ ವಾರ ಪೂರ್ತಿ ಭಾರೀ ಮಳೆಯ ಮುನ್ಸೂಚನೆ. ಬೆಂಗಳೂರಲ್ಲಿ ಮುಂದಿನ 4 ದಿನ ಮಳೆಯ ಸಾಧ್ಯತೆ.
ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ, ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಜಲಪಾತಗಳಲ್ಲಿ ಜಲವೈಭವ. ಸೂಜಿಗಲ್ಲಿನಂತಿರೋ ಬಾಬಾ ಫಾಲ್ಸ್ನ ಸೋಜಿಗಕ್ಕೆ ಪ್ರವಾಸಿಗರು ಫಿದಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.